ಇಂಡಿಗೋ ಏರ್ಲೈನ್ಸ್ ಪ್ರಯಾಣಿಕರಿಗೆ ಇವತ್ತು ಸಮಸ್ಯೆ ಎದುರಾಗಿದೆ. ಡಿಸೆಂಬರ್ 8ರವರೆಗೂ ಫ್ಲೈಟ್ ಬುಕ್ ಮಾಡಿದ್ರೆ ಎಚ್ಚರ. 500ಕ್ಕೂ ಹೆಚ್ಚು ಇಂಡಿಗೋ ವಿಮಾನ ಹಾರಾಟ ರದ್ದಾಗಿರುವಂತಹ ಸಾಧ್ಯತೆ ಇದೆ. ಈಗಲೂ ಸಹ ಏರ್ಪೋರ್ಟ್ ಟರ್ಮಿನಲ್ಗಳಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಡಿಸೆಂಬರ್ 10ರ ನಂತರ ಸಮಸ್ಯೆ ಬಗೆಹರಿಸುವಂತಹ ಭರವಸೆ ಸಿಗ್ತಾ ಇದೆ. ಇಂಡಿಗೋ ಸಂಸ್ಥೆಯಿಂದ ಡಿಸೆಂಬರ್ 10ರ ನಂತರ ಬಗೆಹರಿಸುವಂತಹ ಭರವಸೆ ಸಿಗ್ತಾ ಇದ್ದು, ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಜನರು ಈಗ ಪರದಾಡ್ತಾ ಇದ್ದಾರೆ. ಇಂಡಿಗೋ ಸಿಬ್ಬಂದಿಯ ಜೊತೆಗೆ ಮುಂದುವರೆದಿರುವಂತಹ ಜನರ ವಾಗ್ವಾದ ಕಳೆದ 3-4 ದಿವಸಗಳಿಂದ ನಿರಂತರವಾಗಿ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರಿನ ಜೊತೆಗೆ ದೇಶದ ಪ್ರಮುಖ ನಗರಗಳಲ್ಲಿ ಸಂಚಾರ ನಡೆಸುವಂತಹ ಇಂಡಿಗೋ ವಿಮಾನ ಹಾರಾಟದಲ್ಲಿ ತುಂಬಾ ವ್ಯತ್ಯಯ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಬೆಂಗಳೂರು, ಹೈದರಾಬಾದ್, ಮುಂಬೈ, ದೆಹಲಿ, ಕೋಲ್ಕತ್ತಾ, ಒಡಿಶಾ, ಛತ್ತೀಸ್ಗಢ ಹೀಗೆ ದೇಶದ ನಾನಾ ಮೂಲೆಗಳಲ್ಲೂ ಸಹ ಇಂಡಿಗೋ ಮೂಲಕವಾಗಿ ಪ್ರಯಾಣವನ್ನು ಬೆಳೆಸುವಂತಹ ಪ್ರಯಾಣಿಕರು ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿರುವಂತಹ ಕಾರಣಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಕಳೆದ 24 ಗಂಟೆಗಳಿಂದಲೂ ಸಹ ಏರ್ಪೋರ್ಟ್ನಲ್ಲಿ ನಿಂತರೆ ಜನರಿಗೆ ಇನ್ನೂವರೆಗೂ ಸಹ ವಿಮಾನ ಯಾವಾಗ ಹಾರಾಟ ಆಗುತ್ತೆ, ಯಾವಾಗ ನಮಗೆ ಸಂಚಾರವನ್ನು ಮಾಡಿಸುತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಇಟ್ಟಂತಹ ಸಂದರ್ಭದಲ್ಲಿ ಸಮರ್ಪಕವಾದಂತಹ ಉತ್ತರ ಇಂಡಿಗೋ ಸಿಬ್ಬಂದಿಗಳಿಂದ ಸಿಗ್ತಾ ಇಲ್ಲ. ಇದಕ್ಕೆ ಮೂಲವಾಗಿರುವಂತಹ ಕಾರಣ ಏನು ಅಂತ ನೋಡ್ತಾ ಹೋದ್ರೆ, ಈಗಾಗಲೇ ದೇಶದಲ್ಲಿ ಕೊಟ್ಟಿರ್ತಕ್ಕಂತಹ ಅಂದ್ರೆ ಸಿಬ್ಬಂದಿಗಳ ಸಮರ್ಪಕವಾದಂತಹ ನಿಯೋಜನೆ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಅಪ್ಗ್ರೇಡೇಷನ್ ಮಾಡ್ಕೊಳ್ಳದೇ ಇರುವಂತಹ ಕಾರಣಕ್ಕಾಗಿಯೇ ಈಗ ಇಂಡಿಗೋ ಸಂಸ್ಥೆ ಈ ರೀತಿಯಾದಂತಹ ಸಮಸ್ಯೆಯನ್ನ ಅನುಭವಿಸ್ತಾ ಇದೆ. ಹಾಗಾದ್ರೆ ಇದಕ್ಕೆ ಯಾವಾಗ ಮುಕ್ತಿ ಅಂದ್ರೆ ಸ್ವತಃ ಇಂಡಿಗೋ ಹೇಳ್ಕೊಂಡಿರೋ ಹಾಗೆ 10ನೇ ತಾರೀಕು ಡಿಸೆಂಬರ್ 10ರವರೆಗೂ ಸಹ ಈ ರೀತಿಯಾದಂತಹ ತೊಂದರೆಗಳಾಗ್ತವೆ, ಅಡಚಣೆಗಳಾಗ್ತವೆ. ತದನಂತರ ಎಲ್ಲವೂ ಸಹ ಸಮರ್ಪಕವಾಗಿ ಸರಿದೂಗುತ್ತೆ ಅನ್ನುವಂತಹ ವಿಚಾರವನ್ನ ಇಂಡಿಗೋ ಸಂಸ್ಥೆ ಹೇಳ್ಕೊಂಡಿದೆ.